Hello. Hi. ಏನು ಮಮ್ಮಿ ಕುಡಿಯೋದು ದೋಷ. ಪಾಪು ಗೊಂಬೆ ಬೇಕೇನಪ್ಪು? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹ ಅನುರಾಗ. ನಾನು ನಿಮ್ಮ ಪ್ರೀತಿಯ ಸ್ನೇಹ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಹೋಗಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಸ್, ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ಪಾಪುಗೆ ಹುಷಾರಿರಲಿಲ್ಲ. ಅವನಿಗೆ ಟೀತಿಂಗ್ ಶುರು ಆಗಿರೋದು, ಅವನಿಗೆ ಆಲ್ರೆಡಿ 70s ಬಂದಿದೆ. ಬಟ್ ಇಷ್ಟರ ತನಕ ಅವನಿಗೆ ಹಲ್ಲು ಬರಬೇಕಾದ್ರೆ ಜ್ವರ ಆಗಲಿ, ಲೂಸ್ ಮೋಷನ್ ಆಗಲಿ ಎಲ್ಲ ಏನೂ ಆಗಿರಲಿಲ್ಲ. ಬಟ್ ಈ ಸತಿ ಅಂತೂ ಹಲ್ಲು ಬರ್ಬೇಕಾದ್ರೆ ಪಾಪ ತುಂಬ ಅನುಭವಿಸ್ಬಿಡ್ತದು. ಇನ್ನೇನು ನಾವು ಬೆಂಗಳೂರಿಗೆ ಹೋಗೋದು ಅಂತ ಆಲ್ಮೋಸ್ಟ್ ಎವ್ರಿಥಿಂಗ್ ಎಲ್ಲದೂ ಪ್ಯಾಕ್ ಆಗಿತ್ತು. ಅನುರಾಗ್ ಕೂಡ ಬಂದಿದ್ರು ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಅಂತ. ಬಟ್ ಅದೇ ಅವನಿಗೆ ಜ್ವರ ಎಲ್ಲ ಸಡನ್ನಾಗಿ ಸ್ಟಾರ್ಟ್ ಆಗಿಬಿಡ್ತು. ಆಮೇಲೆ ಪಾಪುನ ಕರ್ಕೊಂಡು ಹುಷಾರಿಲ್ದಲ್ಲೇ ಇದ್ದಾಗ ಅಷ್ಟು ದೂರ ಟ್ರಾವೆಲ್ ಮಾಡೋದು ಕೂಡ ಸೇಫ್ ಅಲ್ಲ ಅಂತ ಅಂದ್ಕೊಂಡು ನಮ್ಮ ಜರ್ನಿನ ನಾವು ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀವಿ. ಆಮೇಲೆ ನಾವು ನಮ್ಮದು ಕೊಪ್ಪ ಅಲ್ವಾ ಊರು, ಶೃಂಗೇರಿ ತುಂಬಾ ನಿಯರ್ ಬೈ. ಪಾಪುನ ಕರ್ಕೊಂಡು ಹೋಗಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ವಿ. ಬಟ್ ಏನು ಅಂತಂದರೆ ಈ ಸತಿ ಮೇಯಿಂದನೇ ಮಳೆ ಸ್ಟಾರ್ಟ್ ಆಗಿದ್ದರಿಂದ ಆಲ್ಮೋಸ್ಟ್ ಕಂಟಿನ್ಯೂಸ್ 5 months ಮಳೆನೇ. ಹಾಗಾಗಿ ಎಲ್ಲೂ ಹೋಗೋಕ್ಕೆ ಆಗಿರಲಿಲ್ಲ ನಮಗೆ. ಈ ಸತಿ ಶೃಂಗೇರಿಯಲ್ಲೆಲ್ಲ ಅಂತೂ ತುಂಬಾ ಮಳೆ ಬಂದು ಪಾರ್ಕಿಂಗ್ ಲಾಟ್ ಇದೆ ಅಲ್ವಾ, ಅಲ್ಲಿ ಕಂಪ್ಲೀಟ್ ನೀರು ಬಂದು ಮುಳುಗೆ ಹೋಗಿತ್ತು. ಹಾಗಾಗಿ ನಾವು ಕೂಡ ಹೋಗೇ ಇರಲಿಲ್ಲ ಶೃಂಗೇರಿಗೆ. ಸೊ ಫಾರ್ ದ ಫಸ್ಟ್ ಟೈಮ್ ಇವತ್ತು ಪಾಪುನ ಕರ್ಕೊಂಡು ಶೃಂಗೇರಿಗೆ ಹೊರಟಿದ್ದೀವಿ. ನಾನು, ಪಪ್ಪ, ಹಾಗೇನೆ ಅಮ್ಮ, ಪಾಪುನ ಕರ್ಕೊಂಡು ಹೊರಟಿದ್ದೀವಿ ಇವಾಗ. ಅವನಿಗೆ ಹೆಂಗೆ ಅಂತಂದರೆ, ನಮ್ಮ ರೂಮಲ್ಲಿ ಶಾರದಾ ದೇವಿ ಫೋಟೋ ಇದೆ. ಶಾರದಾ ಮಾಮಿ ಎಲ್ಲಪ್ಪ ಅಂತಂದ್ರೆ ಒಂದು 5 months ಇದ್ದಾಗೇನೆ ತೋರಿಸ್ತಾ ಇದ್ದೆ ಹಿಂಗೆ. ಹಾಗಾಗಿ ಅಲ್ಲಿ ಕರ್ಕೊಂಡು ಹೋಗಬೇಕು ಅಂತ. ಬಟ್ ನಾವು ಅದೇ ಬೆಂಗಳೂರಿಗೆ ಹೊರಟ್ಬಿಟ್ಟಿದ್ವಲ್ಲ, ಅಯ್ಯೋ ಹೋಗೋಕ್ಕೆ ಆಗಲಿಲ್ವಲ್ಲಪ್ಪ ಅಂತ ಅನ್ಕೋತಾ ಇದ್ವಿ. ಶಾರದಾ ದೇವಿನೇ ಉಳಿಸ್ಕೊಂಡಿದ್ದಾಳೆ ಅನ್ಸುತ್ತೆ ನಮಗೆ. ಒಂದ್ಸತಿ ಬಂದು ಹೋಗಿ ಆಮೇಲೆ ಬೆಂಗಳೂರಿಗೆ ಹೋಗುವ ಅಂತ. ಸೊ ಇವತ್ತು ಹೊರಟಿದ್ದೀವಿ. ಆರು ಬಂದಿತ್ತು ಕಂದ. ಹೆಲೋ. ಹಾಯ್. ಹೇಳಿದ್ನಲ್ವಾ, ಅನುರಾಗ್ ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ರು. ಬಟ್ ಅವತ್ತೇ ಏನಾಯಿತು ಅಂತಂದರೆ, ಬೆಳಗ್ಗಿಂದನೇ ಯಾಕೋ ಪಾಪುಗೆ ಸ್ವಲ್ಪ ಮೈಲ್ಡಾಗಿ ಜ್ವರ ಇತ್ತು. ನಾವು ಹೆಂಗೂ ಅಂದರೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಲ್ಲ, ಒಂದ್ಸತಿ ಜನರಲ್ ಚೆಕಪ್ ಮಾಡಿಸ್ಬಿಡೋಣ ಪಾಪುಗೆ ಅಂತ ಅಂದ್ಕೊಂಡು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿದ್ವಿ. ಬಟ್ ಅವ್ರು ಏನಂತಂದ್ರು ಅಂದರೆ, ಅದೇ ಫೀವರ್ ಇದೆ. ಬಟ್ ಅಂದರೂ ತುಂಬ ಏನಿರಲಿಲ್ಲ ಬೆಳಗ್ಗೆ ಹೋದಾಗ. ಹಾಗಾಗಿ ನೀವು ಟ್ರಾವೆಲ್ ಮಾಡ್ಬೋದು ಅಂತ ಕೂಡ ಹೇಳಿದರು. ಅನುರಾಗ್ ಬಂದ ತಕ್ಷಣ ಪಾಪ ಅದು ಮಲ್ಕೊಂಡಿದ್ದು ಎಷ್ಟು ಚೆನ್ನಾಗಿ ಆಟ ಆಡ್ತು ಅವ್ರ ಜೊತೆ. ಬಟ್ ಆಫ್ಟರ್ 1 hour ಏನಾಗ್ಬಿಡ್ತು ಅಂತಂದರೆ, ತುಂಬಾ ಹೈ ಫೀವರ್ ಬಂದ್ಬಿಡ್ತು ಅವನಿಗೆ. ಹಾಗಾಗಿ ಮತ್ತೆ ನಾವು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದ್ವಿ. ಡಾಕ್ಟ್ರು ನೋಡಿಬಿಟ್ಟು, ಬೆಳಗ್ಗೆ ಎಷ್ಟು ಆರಾಮಿದ್ನಲ್ಲ, ಇವಾಗ ನೋಡಿದರೆ ಕಣ್ಣನ್ನು ನೋಡಿದ್ರೇ ಗೊತ್ತಾಗ್ತಾ ಇದೆ ಟ್ರಾವೆಲ್ ಮಾಡೋದು ಬೇಡ ಅಂತಾನೆ ಅಂದ್ಬಿಟ್ರು ಅವರು. ಹಾಗಾಗಿ ನಾವು ಕೂಡ ಪೋಸ್ಟ್ಪೋನ್ ಮಾಡ್ಕೊಂಡ್ವಿ ಬೆಂಗಳೂರಿಗೆ ಹೋಗೋದನ್ನು. ಈವನ್ ನಾನು ಕೂಡ ತುಂಬಾ ಖುಷಿಯಿಂದ ಇದ್ದೆ ಬೆಂಗಳೂರಿಗೆ ಹೋಗೋದು ಅಂತ. ಬಟ್ ಪಾಪು ಹೆಲ್ತ್ ಮುಖ್ಯ ಅಲ್ವಾ, ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಮಂತ್ ಹೋಗೋದಷ್ಟೇ. ಹಾಗೆಯೇ ಅನುರಾಗ್ ಸರ್ಪ್ರೈಸ್ ಗಿಫ್ಟಾಗಿ ಐಪ್ಯಾಡನ್ನು ತಗೊಂಡು ಬಂದಿದ್ರು ನನಗೆ. ಸೀರಿಯಸ್ಲಿ ನನಗೆ ಗೊತ್ತಿರಲಿಲ್ಲ, ಒಂದು ಚೂರು ಕ್ಲೂ ಕೂಡ ಕೊಟ್ಟಿರಲಿಲ್ಲ ಅವರು. ಇಟ್ ವಾಸ್ ಅ ವೆರಿ ಬಿಗ್ ಸರ್ಪ್ರೈಸ್ ಅಂತ ಹೇಳ್ಬೋದು. ಪಾಪುಗೆ ಇಷ್ಟು ಜ್ವರ ಬಂದಿದ್ದು, ಆಲ್ಮೋಸ್ಟ್ 3 to 4 days ತಗೊಂತು ರಿಕವರ್ ಆಗೋದಕ್ಕೆ.
ಪಾಪುಗೆ ಹುಷಾರಾಗ್ತಿದ್ದಂಗೆನೆ ಆಲ್ಮೋಸ್ಟ್ ಒಂದು 3 to 4 ಡೇಸಿಂದ ಬಿಸಿಲು ಕೂಡ ಬಂದಿತ್ತು ನಮ್ಮೂರಲ್ಲಿ. ಮಳೆ ಎಲ್ಲ ಏನೂ ಇರಲಿಲ್ಲ. ಹಾಗಾಗಿ ಹೋಗಿ ಬಂದ್ಬಿಡೋಣ ಶೃಂಗೇರಿಗೆ ಅಂತ ಹೊರಟಿದ್ದೀವಿ. ಆ್ಯಂಡ್ ದಸರಾ ಸ್ಟಾರ್ಟ್ ಆದರೆ ಶೃಂಗೇರಿಲೆಲ್ಲ ಅಂತೂ ತುಂಬಾನೇ ಕ್ರೌಡ್ ಇರುತ್ತೆ. ಹಾಗಾಗಿ ಇನ್ನೊಂದು 10 ಡೇಸಲ್ಲೇ ದಸರಾ ಶುರುವಾಗ್ಬಿಡತ್ತೆ. ಅಷ್ಟರಲ್ಲಿ ನಾವು ಹೋಗಿ ಬಂದ್ಬಿಡೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಅಯಾನ್ಶ್ ಪಾಪುಗೆ ಅಂದರೆ ಕಾರಲ್ಲಿ ಹೋಗೋದು, ಬೈಕಲ್ಲಿ ಕರ್ಕೊಂಡು ಹೋಗೋದು ಹಿಂಗೆಲ್ಲ ಮಾಡಿದರೆ ತುಂಬ ಖುಷಿ ಆಗುತ್ತೆ. ಬೈಕಲ್ಲೆಲ್ಲ ಕರ್ಕೊಂಡು ಹೋದ್ರಂತೂ ಹಾಡು ಹೇಳ್ತಾ ಇರ್ತಾನೆ ಅಂತ. ಅಮ್ಮ 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 ಶಾರದಾ ಮಾಮಿ ಎಲ್ಲಿದೆ? ಬಂಗಾರಿ ಶಾರದಾ ಮಾಮಿ. ಶಾರದಾ ಮಾಮಿ ನೋಡಕ್ ಹೋಗ್ತಿದೀವ ಕಂದಮ್ಮು. ಶಾರದಾ ಮಾಮಿನ ಚಿನ್ನಮ್ಮು ಇಲ್ಲಿ ಅಮ್ಮ. ನಾವು ಹೊರಟಾಗ ನೋಡಿ ಟೈಮ್ ಬಂದು 12 ಆಗಿತ್ತು. ನಮ್ಮ ಲೈಫಲ್ಲಿ 12 ಒಂದು ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಬಿಕಾಸ್ ನನ್ನ ಅಯಾನ್ಶ್ ಪಾಪು ಹುಟ್ಟಿದ್ದು 12 PM ಏಂಜಲ್ ಟೈಮಿಂಗ್ಸ್ ಅಂತಾರಲ್ವಾ. ಕೊಪ್ಪ ಟು ಶೃಂಗೇರಿ ರೋಡ್ ತುಂಬಾ ಚೆನ್ನಾಗಿದೆ. ಇಟ್ಸ್ ಅ ನ್ಯಾಷನಲ್ ಹೈವೇ. ಮುಂಚೆ ರೋಡ್ಸ್ ಎಲ್ಲ ತುಂಬಾ ಚಿಕ್ಕದಾಗಿತ್ತು. ಇವಾಗೆಲ್ಲ ಡಬಲ್ ರೋಡ್ ಮಾಡಿದ್ದಾರೆ, ವೈಡ್ನಿಂಗ್ ಮಾಡಿ. ಹಾಗಾಗಿ ಆರಾಮಾಗಿ ಹೋಗಿ ಬರ್ಬೋದು. ಕೊಪ್ಪ ಟು ಶೃಂಗೇರಿ ಜಸ್ಟ್ 28 ಕಿಲೋಮೀಟರ್ಸ್ ಅಷ್ಟೇ. ಆಲ್ಮೋಸ್ಟ್ ಒಂದು ½ an hour ಸಾಕು ಹೋಗೋದಕ್ಕೆ. ಹಾಗಾಗಿ ಅಯಾನ್ಶ್ ಪಾಪುಗೂ ಏನು ತುಂಬ ಟಯರ್ಡ್ ಆಗಲಿ ಹಾಗೆಲ್ಲ ಏನೂ ಆಗಲಿಲ್ಲ. ಆರಾಮಾಗಿ ಆಟ ಆಡ್ತಾ ಇದ್ದಾನೆ ನೋಡಿ. ಅವನು ಎಂಜಾಯ್ ಮಾಡ್ತಾ ಇದ್ದಾನೆ. ಹಾಗೆಯೇ ನೋಡಿ ತುಂಗಾ ನದಿ, ಇದು ಹರಿಹರಪುರದ ಹತ್ರ ಬರುತ್ತೆ. ಈ ಬ್ರಿಡ್ಜನ್ನು ಹೊಸದಾಗಿ ಮಾಡಿದ್ದಾರೆ ಇವಾಗ. ಮುಂಚೆ ಸಣ್ಣದಾಗಿತ್ತು ಬ್ರಿಡ್ಜು. ಆಲ್ಮೋಸ್ಟ್ ಮಳೆಗಾಲದಲ್ಲೆಲ್ಲ ನೀರು ಆ ಬ್ರಿಡ್ಜ್ ಮೇಲೇ ಬಂದ್ಬಿಡ್ತಾ ಇತ್ತು. ಹಾಗಾಗಿ ಇವಾಗ ಹೊಸ ಬ್ರಿಡ್ಜ್ನ ಮಾಡಿದ್ದಾರೆ. ಇಲ್ಲಿ ಹರಿಹರಪುರ ಟೆಂಪಲ್ ಕೂಡ ಇದೆ, ತುಂಬಾ ಚೆನ್ನಾಗಿದೆ ಅದೂ. ಆ್ಯಂಡ್ ಫೈನಲಿ ನಾವು ಶೃಂಗೇರಿನ ರೀಚ್ ಆದ್ವಿ. ನೋಡಿ ಇದೆ ಪಾರ್ಕಿಂಗ್ ಏರಿಯಾ. ಇದೆಲ್ಲ ಕಂಪ್ಲೀಟ್ ಮುಳುಗಿ ಹೋಗಿತ್ತು. ಅಂದರೆ ಅಷ್ಟು ನೀರು ಬಂದಿತ್ತು ಮಳೆಗಾಲದಲ್ಲಿ. ಇಲ್ಲೆಲ್ಲ ಪಾರ್ಕಿಂಗ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸಿಕ್ಕಾಪಟ್ಟೆ ಬಿಸಿಲಿತ್ತು ನೋಡಿ. ನಾವು ಹೋಗಿದ್ದು ಆಲ್ಮೋಸ್ಟ್ ಹೇಳಿದ್ನಲ್ಲ 12:45 ಆಗಿತ್ತು. ಹಾಗಾಗಿ ತುಂಬಾ ಬಿಸಿಲಿತ್ತು. ಅಮ್ಮ ಪಾಪುನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವನಿಗೆ ಅಲ್ಲಿ ಟಾಯ್ಸ್ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ, ನೋಡ್ತಾ ಇದ್ದಾನೆ. ಇಲ್ಲಿ ಕಂದ, ಚಿನಿ ಕಂದ, ಇಲ್ಲಿ ಇಲ್ಲಿ ಅಮ್ಮ ತಾತ ಪಪ್ಪ ಪಾರ್ಕಿಂಗ್ ಮಾಡಿ ಬರ್ತೀನಿ ಅಂತ ಅಂದರು. ನಾವು ಅಷ್ಟೊತ್ತಿಗೆ ಇಲ್ಲಿ ಸ್ಲಿಪ್ಪರ್ ಎಲ್ಲ ಬಿಟ್ಟು ಹೋಗ್ಬೇಕಲ್ವಾ. ಹಾಗಾಗಿ ಇಲ್ಲಿ ಅದಕ್ಕೂ ಕೂಡ ಒಂದು ಸ್ಲಿಪ್ಪರ್ ಸ್ಟ್ಯಾಂಡ್ ಇದು ಮಾಡಿದ್ದಾರೆ. ಅಲ್ಲಿ ಸ್ಲಿಪ್ಪರ್ಸ್ನೆಲ್ಲ ಕೊಟ್ಟು ನಾವು ಹೊರಡ್ತಾ ಇದ್ದೀವಿ. ಅಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡೋನು ಏನು ಟೆಂಪಲ್ ಕ್ಲೋಸ್ ಆಗೋದು 2 o'clock ಅಂತ ಹೇಳೋದು ಬಿಟ್ಟು ಇಲ್ಲಿ ಕ್ಲೋಸ್ ಆಗುತ್ತೆ 2 o'clockಗೆ ಅಂತ ಅಂದ್ಬಿಟ್ಟ. ನಾವು ಏನು ಅಂದ್ಕೊಂಡ್ವಿ ಅಂದರೆ ಇದು ಸ್ಲಿಪ್ಪರ್ ಇಂದು ಶಾಪ್ ಕ್ಲೋಸ್ ಆಗಿಬಿಟ್ರೆ ಮತ್ತು ನಾವು ಅಲ್ಲೆಲ್ಲ ನೋಡೋಕ್ಕಾಗಲ್ಲ ಅಂತ ಎಷ್ಟು ಹರಿಬರಿಯಲ್ಲಿ ಅಂದರೆ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ನೋಡಿದರೆ ಅವನು ಪಾಪ ಮತ್ತೆ ಹೋಗಿ ಕೇಳ್ಕೊಂಡು ಬಂದಾಗ ಇಲ್ಲ ಟೆಂಪಲ್ ಕ್ಲೋಸ್ ಆಗೋದು 2 o'clockಗೆ ಅಂತ ಹೇಳಿದ್ನಂತೆ. ಅಯ್ಯೋ ದೇವಾ ಅಂತ ಅಂದ್ಕೊಂಡ್ವಿ. ಹಾಗೆ ಯಾವಾಗಲೂ ಅಷ್ಟೇ ಅಲ್ಲಿ ಟೆಂಪಲ್ ಆ ಗೋಪುರ ಎಲ್ಲ ನೋಡ್ತಿದ್ರೇನೆ ಒಂಥರ ವೈಬ್ಸ್ ಅಂತ ಹೇಳ್ತಾರೆ. ಮೈ ಎಲ್ಲ ರೋಮಾಂಚನ ಆಗೋಗ್ಬಿಡತ್ತೆ. ಅದೇ ದೈವ ಲೀಲೆ. ಈ ಸತಿ ಪಾಪುನ ಕೂಡ ಕರ್ಕೊಂಡು ಬರ್ತಿರೋದು ತುಂಬಾನೇ ಖುಷಿ ಆಗ್ತಾ ಇದೆ ನನಗಂತೂ. ಅಯಾನ್ಶ್ ಪಾಪುಗೆ ಸರೌಂಡಿಂಗ್ಸ್ ಅಲ್ಲಿ ತುಂಬಾ ಜನ ಇದ್ರೆ ಅಂತಂದ್ರೆ ತುಂಬಾನೇ ಖುಷಿ ಆಗುತ್ತೆ ಅವನಿಗಂತೂ. ಅಲ್ಲಿರೋರು ಅಂದ್ರೆ ಯಾರೆಲ್ಲ ಕಾಣಿಸ್ತಾರೋ ಎಲ್ರಿಗೂ ಸ್ಮೈಲ್ ಮಾಡೋದು, ನಗಾಡೋದು, ಹಾಯ್ ಅಂತ ಹೇಳೋದು ಇದೇ ಮಾಡ್ತಾ ಇದ್ದ. ಶೃಂಗೇರಿ ಇದು ಚಿಕ್ಕಮಗಳೂರು ಜಿಲ್ಲೆಗೆ ಸೇರತ್ತೆ. ಹಾಗೇನೆ ಇದನ್ನ ಶ್ರೀ ಆದಿ ಶಂಕರಾಚಾರ್ಯರು
8ನೇ ಶತಮಾನದಲ್ಲಿ ಸ್ಥಾಪಿಸಿದ್ರು ಅಂತ ಹೇಳಲಾಗುತ್ತೆ. ಭಾರತದಲ್ಲಿ ಒಟ್ಟು 4 ಮಠಗಳನ್ನ ಇವರು ಸ್ಥಾಪಿಸಿದ್ದಾರೆ. ಇದರಲ್ಲಿ ಇದು ಒಂದು, ಹಾಗೇನೆ ಇದು ಮೊದಲನೇದು ಅಂತ ಹೇಳ್ತಾರೆ. ಇಲ್ಲಿ ಯಜುರ್ವೇದ ಅಂದ್ರೆ ವೇದಗಳಲ್ಲಿ ಒಟ್ಟು 4 ಇದೆ ಅಲ್ವಾ, ಇಲ್ಲಿ ಯಜುರ್ವೇದನ ಪ್ರಾಕ್ಟೀಸ್ ಮಾಡ್ತಾರೆ. ದೇವಸ್ಥಾನದ ಒಳಗಡೆ ಶೂಟಿಂಗ್ ಮಾಡೋದಕ್ಕೆ ಬಿಡೋದಿಲ್ಲ. ಫೋಟೋ ಆಗ್ಲಿ ವಿಡಿಯೋ ಆಗ್ಲಿ ಯಾವುದನ್ನು ಮಾಡೋದಕ್ಕೆ ಬಿಡೋದಿಲ್ಲ. ಇಲ್ಲಿ ಮೂಲ ದೇವರು ಬಂದು ಶಾರದಾ ದೇವಿ. ಹಾಗೇನೆ ಇಲ್ಲಿನ ಅಟ್ರಾಕ್ಷನ್ನೇ ಶ್ರೀ ವಿದ್ಯಾಶಂಕರ ದೇವಾಲಯ ನೀವು ನೋಡ್ತಾ ಇದ್ದೀರಾ. ಹಾಗೇನೆ ಇಲ್ಲಿ ಕಾಣಿಸ್ತಾ ಇರೋದು ಶಾರದಾ ದೇವಿ ದೇವಸ್ಥಾನ. ತುಂಬಾನೇ ಚೆನ್ನಾಗಾಯ್ತು. ಅಲ್ಲಿ ತುಂಬಾ ಕ್ರೌಡ್ ಕೂಡ ಇರಲಿಲ್ಲ. ಆಲ್ಮೋಸ್ಟ್ ಇನ್ನೇನು ಕ್ಲೋಸಿಂಗ್ ಟೈಮ್ ಆಗಿತ್ತಲ್ವಾ, 2 ಗಂಟೆಗೆ ದೇವಸ್ಥಾನದ ಬಾಗಿಲನ್ನು ಹಾಕ್ಬಿಡ್ತಾರೆ. ಹಾಗೇನೆ ಮತ್ತೆ ಓಪನ್ ಆಗೋದು ಬಂದು 4 o'clockಗೇನೆ. ನಾವು ದರ್ಶನ ಎಲ್ಲ ಮಾಡಿಕೊಂಡು ಭೋಜನ ಶಾಲೆ ಹತ್ರ ಹೊರಟಿದ್ದೀವಿ ಊಟಕ್ಕೆ ಅಂತ. ಆಲ್ಮೋಸ್ಟ್ 2 times ನಾವು ದರ್ಶನ ಮಾಡ್ಕೊಂಡು ಬಂದ್ವಿ. ತುಂಬಾನೇ ಚೆನ್ನಾಗಿ ದರ್ಶನ ಆಯ್ತು. ಪಾಪುನು ಕೂಡ ಶಾರದಾ ದೇವಿಯನ್ನ ಮೊದಲನೇ ಬಾರಿ. ಊಟದ ಟೈಮಿಂಗ್ಸ್ ಬಂದು ಮಧ್ಯಾಹ್ನ 12:15 2:30 ತನಕ ಇರತ್ತೆ. ಭೋಜನ ಶಾಲೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂದ್ರೆ, ಎಷ್ಟು ಜನ ಬಂದ್ರೂ ಆರಾಮಾಗಿ ಇಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದು. ಅಯಾಂಶ್ ಪಾಪು ಮೊದಲನೇ ಬಾರಿಗೆ ಶಾರದಾ ದೇವಿಯ ಪ್ರಸಾದನ ಟೇಸ್ಟ್ ಮಾಡ್ತಾ ಇದ್ದಾನೆ. ಪ್ರಸಾದ ಅಂದ್ರೇನೆ ಹಾಗೆ ಅಲ್ವಾ, ನಾವು ಮನೇಲಿ ಎಷ್ಟೇ ರುಚಿಯಾಗಿ ಮಾಡಿದ್ರು ಪ್ರಸಾದಕ್ಕೆ ಬರುವಂತಹ ರುಚಿ ಎಲ್ಲೂ ಕೂಡ ಇಲ್ಲ. ಹಾಗೆಯೇ ಪ್ರಸಾದಕ್ಕೆ ಅದರದ್ದೇ ಆದ ಮಹತ್ವ ಇದೆ. ಹಾಗಾಗಿ ಪ್ರಸಾದನ ಎಷ್ಟು ಬೇಕೋ ಅಷ್ಟೇ ಕೇಳಿ ಬಡಿಸ್ಕೊಳ್ಬೇಕು. ನಾವು ಇಲ್ಲಿ ವೇಸ್ಟ್ ಮಾಡಬಾರ್ದು ಯಾವತ್ತೂ ಪ್ರಸಾದನ. ಹಾಗೆಯೇ ಇಲ್ಲಿ ದೇವಸ್ಥಾನಗಳಲ್ಲಿ ಮಾಡುವಂತಹ ಪಾಯಸದ ರುಚಿ ಅಂತೂ ಆಹಾ, ನನಗಂತೂ ತುಂಬಾ ಇಷ್ಟ. ಶೃಂಗೇರಿ ಶಾರದಾ ದೇವಿ ಪ್ರಸಾದ ಅದು, ಅದರಲ್ಲಂತೂ ಪಾಯಸ. ಇಲ್ಲಿ ಪಾಯಸ ಹಾಗೆಯೇ ಒಂದು ತಿಳಿ ಸಾರು, ಹಾಗೆಯೇ ಸಾಂಬಾರು, ಹಾಗೆಯೇ ಮಜ್ಜಿಗೆಯನ್ನು ಕೊಡ್ತಾರೆ. ಇದು ಇಲ್ಲಿಯ ಮೆನು ಆಗಿರುತ್ತೆ ತಿನ್ನಲು. ಹಾಗೆಯೇ ದಸರಾ ಟೈಮಲ್ಲೆಲ್ಲ ಒಂದು ಸ್ವೀಟ್ ಹಾಗೆಯೇ ಒಂದು ಪಲ್ಯ ಎಲ್ಲನೂ ಕೊಡ್ತಾರೆ. ಪ್ರಸಾದ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿ ಸುತ್ತಮುತ್ತಲಿನ ಸ್ಕೂಲ್ಗಳಿಗೆ ಎಲ್ಲನೂ ಕೂಡ ಪ್ರಸಾದವನ್ನು ಕೊಡ್ತಾರೆ. ಮಧ್ಯಾಹ್ನದ ಊಟಕ್ಕೆ ಅಂತ ಎಲ್ಲ ಮಕ್ಕಳಿಗೂ ಕೂಡ ಇಲ್ಲಿ ಊಟನ ಕಳಿಸಿ ಕೊಡ್ತಾರೆ. ಹಾಗೆಯೇ ದಸರಾ ಇನ್ನೇನು ಹತ್ರ ಬರ್ತಾ ಇದೆ ಅಲ್ವಾ, ಹಾಗಾಗಿ ಇಲ್ಲಿ ಸ್ವಲ್ಪ ಕೆಲಸಗಳೆಲ್ಲನೂ ಕೂಡ ನಡೀತಾ ಇತ್ತು, ನೋಡ್ಬೋದು ನೀವು ವಿಡಿಯೋದಲ್ಲಿ. ದಸರಾ ಟೈಮಲ್ಲಂತೂ ದೇವಿಗೆ ಪ್ರತಿ ದಿನವೂ ಒಂದೊಂದು ಅಲಂಕಾರ, 9 ದಿನ 9 ಥರದ ಅಲಂಕಾರನ ಮಾಡ್ತಾರೆ. ನೋಡೋಕ್ಕೆ ಕಣ್ಣುಗಳೇ ಸಾಲದು, ತುಂಬಾ ಚೆನ್ನಾಗಿರುತ್ತೆ. ದಯಮಾಡಿ ಒಂದ್ಸತಿ ವಿಸಿಟ್ ಕೊಡಿ ನೀವು ದಸರಾ ಟೈಮಲ್ಲಿ. ಹಾಗೆಯೇ ಇಲ್ಲಿಯ ಮೇನ್ ಆಕರ್ಷಣೆ ಬಂದು ತುಂಗಾ ನದಿ, ಹಾಗೆ ಅಲ್ಲಿರುವ ಮೀನುಗಳು. ನೋಡಿ, ಇದು ಕಪ್ಪೆ ಶಂಕರ ದೇವಾಲಯ. ಅಂದ್ರೆ ಬಿಸಿಲಿನಲ್ಲಿ ಕಪ್ಪೆಗೆ ಹಾವು ಹೆಡೆಯನ್ನೆತ್ತಿ ನೆರಳು ಅಂದ್ರೆ ಆಶ್ರಯವನ್ನ ಕೊಟ್ಟಿತ್ತಂತೆ. ಅಂದ್ರೆ ಬದ್ಧ ವೈರಿಗಳಲ್ವಾ ಕಪ್ಪೆ ಹಾಗೇನೆ ಹಾವು, ಅಂತ ಶತ್ರುಗಳು ಕೂಡ ಇಲ್ಲಿ ಪ್ರೀತಿಯಿಂದ ಇರೋದನ್ನ ಆದಿಶಂಕರಾಚಾರ್ಯರು ನೋಡಿ ಇಂಥ ಪವಿತ್ರವಾದ ಸ್ಥಳದಲ್ಲಿ ವಿದ್ಯಾಪೀಠವನ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡು ಶ್ರೀ ಆದಿಶಂಕರಾಚಾರ್ಯರು ದಕ್ಷಿಣಾಮ್ನಾಯ ಪೀಠ ಅಂದರೆ ಈ ಶೃಂಗೇರಿ ಶಾರದಾಂಬ ಪೀಠವನ್ನ ಇಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ಹೇಳ್ತಾರೆ. ದರ್ಶನ ಎಲ್ಲ ತುಂಬಾನೇ ಚೆನ್ನಾಗಾಯ್ತು. ನೆಕ್ಸ್ಟ್
ಅಕ್ಷರಾಭ್ಯಾಸನೂ ಕೂಡ ನನಗೆ ಇಲ್ಲೇ ಮಾಡಿಸ್ಬೇಕು ಅನ್ನೋದಿದೆ ಅಯಾಂಶ್ ಪಾಪುಗೆ. ನೋಡೋಣ. ಆ್ಯಂಡ್ ನಾವು ಹೊರಟ್ವಿ. ಅವನು ಹಾಗೆಯೇ ಕಾರಲ್ಲಿ ಮಲ್ಕೊಂಡ್ಬಿಟ್ಟ. ಆನ್ ದ ವೇ ಅಡ್ಡಗದ್ದೆ ಅಂತ ಸಿಗತ್ತೆ ಇಲ್ಲಿ, ಮಲ್ನಾಡ್ A1 ಬನಾನಾ ಚಿಪ್ಸ್ ಅಂತ ತುಂಬಾ ಫೇಮಸ್ ಆಯಿತಾ ಇಲ್ಲಿ. ಬಾಳೆಕಾಯಿ ಚಿಪ್ಸ್ ಹಾಗೆಯೇ ಹಲಸಿನಕಾಯಿ ಚಿಪ್ಸ್ ಎಲ್ಲದೂ ಸಿಗತ್ತೆ. ತುಂಬ ವೆರೈಟೀಸ್ ಎಲ್ಲ ಸಿಗತ್ತೆ ಇಲ್ಲಿ. ಇದನ್ನು ತಗೊಂಡು ನಾವು ಮನೆಗೆ ಬಂದ್ವಿ. ಬ್ಯಾಕ್ ಹೋಮ್. ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಆ್ಯಕ್ಚುಲಿ ಕ್ರೌಡ್ ಕೂಡ ಅಷ್ಟೇನಿರಲಿಲ್ಲ, ಹಾಗಾಗಿ ತುಂಬಾ ಆರಾಮಾಗಿ ಕೂತ್ಕೊಂಡು ದರ್ಶನ ಮಾಡಿಕೊಂಡು ಬಂದ್ವಿ. ಆಲ್ಮೋಸ್ಟ್ 2 ಟೈಮ್ಸ್ ಹೋಗಿ ಬಂದ್ವಿ ನಾವು ದರ್ಶನ ಮಾಡೋದಕ್ಕೆ. ಹಾಗೆಯೇ ಪಾಪುನ ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ದಲ್ವಾ, ಕೊನೆಗೂ ದೇವಿ ದರ್ಶನ ನಾವು. ಅದೇನೇ ತುಂಬ ಸಂತೋಷವಾಗಿರೋಂಥ ವಿಷಯ. ಫೈನಲಿ ಶಾರದಾ ಮಾಮಿನ ನೋಡ್ದೆ ನನ್ನ ಪುಟಾಣಿ. ಅವನು ಯಾವಾಗಲೂ ತೋರಿಸ್ತೀನಿ ಬನ್ನಿ. ಇಲ್ಲಿ ನನ್ನ ರೂಮಲ್ಲಿ ಇಲ್ಲಿ ಶಾರದಾ ದೇವಿದು ಫೋಟೋ ಇದೆ. ಇದನ್ನು ಶಾರದಾ ಮಾಮಿ ಎಲ್ಲಪ್ಪ ಅಂತ ತೋರಿಸಿದ್ರೆ ಇದನ್ನು ನೋಡ್ತಾ ಇದ್ದ. ಹಾಗಾಗಿ ಒಂದ್ಸತಿ ಡೈರೆಕ್ಟಾಗಿ ನಾವು ಶೃಂಗೇರಿಗೆ ಹೋಗಿ ತೋರಿಸ್ಬೇಕು ಅನ್ನೋದು ಭಾಳನೇ ಇತ್ತು ನನಗೆ, ನಮ್ಮ ಅಮ್ಮಂಗೆ, ನಮ್ಮ ಅಪ್ಪಂಗೆ ಎಲ್ಲ ತುಂಬಾ ಇತ್ತು. ಸೊ ಫೈನಲಿ ಬೆಂಗಳೂರಿಗೆ ಹೋಗೋಕ್ಕಿಂತ ಮುಂಚೆ ಒಂದ್ಸತಿ ದರ್ಶನನೂ ಆಗೋಯ್ತು. ಸೊ ಹ್ಯಾಪಿ. ಹಾಗೆಯೇ ಶಾರದಾ ದೇವಿ ಪ್ರಸಾದ ಕೂಡ ಮಾಡಿಕೊಂಡು ಬಂದ್ವಿ. ಶಾರದಾ ಪ್ರಸಾದ ನನಗೆ ನಮ್ಮ ಸ್ಕೂಲಿಗೆಲ್ಲ ಆವಾಗ ಶೃಂಗೇರಿಯಿಂದನೇ ತರಿಸ್ತಾಯಿದ್ರು ಮಧ್ಯಾಹ್ನದ ಹೊತ್ತು ಶಾರದಾ ಪ್ರಸಾದ ಅಂತ. ಆಲ್ಮೋಸ್ಟ್ ಇಲ್ಲಿ ಶೃಂಗೇರಿ, ಕೊಪ್ಪ ಅಂದರೆ ಶೃಂಗೇರಿ ನಿಯರ್ ಬೈ ಪ್ಲೇಸಸ್ಗೆಲ್ಲ ಶಾರದಾ ಪ್ರಸಾದನ ಪ್ರೊವೈಡ್ ಮಾಡ್ತಾರೆ ಸ್ಕೂಲ್ಗೆಲ್ಲ. ಇವಾಗ್ಲೂ ಮಾಡ್ತಾ ಇದ್ದಾರೆ. ನಾವೆಲ್ಲ ಲೈಕ್ ಎವ್ರಿ ಫ್ರೈಡೇ ಪಾಯಸ ಕೊಡ್ತಾಯಿದ್ರು, ಅದಕ್ಕೋಸ್ಕರ ಕಾಯ್ತಾ ಇರ್ತಿದ್ವಿ. ಬಟ್ ಆಲ್ಮೋಸ್ಟ್ ಎಲ್ಲ ಸ್ಕೂಲಿಗೂ ಪ್ರೊವೈಡ್ ಮಾಡೋದಂತೂ ತುಂಬಾ ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪುಟ್ಟ ಲೈಕನ್ನು ಕೊಡೋದನ್ನು ಮರಿಬೇಡಿ. ಹಾಗೆಯೇ ಇಲ್ಲಿ ದಸರಾದಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ನವರಾತ್ರಿಯಲ್ಲಿ. ಖಂಡಿತ ನೀವೆಲ್ಲರೂ ಒಂದ್ಸತಿ ಬರಲೇಬೇಕು ದಸರಾ ಟೈಮಲ್ಲಿ ಅಂತ ಹೇಳ್ತೀನಿ. ಓಕೆ, ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಪುಟ್ಟ ಲೈಕನ್ನು ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ತೀನಿ. ಓಕೆ, ಥ್ಯಾಂಕ್ ಯು. Until my next video, take care, love you and bye bye.